ಎಸ್ರಡಿ ಪಂದ್ಯ ಆರಂಭ. ಆರಂಭದ ದಾಳಿ ಇಲ್ಲಿ ಎಂಕಚಿ ತಂಡದ ಪ್ರಮುಖ ದಾಳಿಗಾರ ಬಹುತೇಕ कॅप्टन 10 निमिष पद्या शिवकन्या मुंबई और से आणि शिवकन्या मुंबई और से सिद्धेश्वर माधवनगर 5 ನಿಮಿಷ ಮುಂಚೆ ಮ್ಯಾಚ್ ಮುಗಿಯೋಕ್ಕಿಂತ ಮುಂಚೆ ಡಿಫೆನ್ಸ್ ಚೆಕ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಇಲ್ಲಿ ನಮ್ಮ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದ ಯುವ ಪ್ರತಿಭೆ ಇದೀಗ ತಾನೇ ಪ್ರೋ ಕಬಡ್ಡಿಯಲ್ಲಿ ಮಿಂಚಿದ ಯುವ ತಾರೆ ಸತ್ಯಪ್ಪನ ಮಟ್ಟಿ ಅವರು ಕೂಡ ದಾಳಿಗೆ ಮುಂದಾಗುತ್ತಾ ಇದ್ದಾರೆ. अण्णा 1 निमिष शिवकन्या मुंबई सदाशिव माधवनगर चला दोन्ही संघाने तिसरा पुकार दिलाय. दोन्ही संघ ताबडतोब मैदान देत आहे. शिवकन्या मुंबई सदाशिव माधवनगर दोन्ही संघ मैदान त्या विश्वशांती मुंबई असेल अजिंक्य वाघोले पहिला पुकार. जमखंडी वर्ष शिवराज ಅಂತ ಶಿಕ್ಷೆ ಕೊಟ್ಟವರು ಶಿಕ್ಷೆ ಕೊಟ್ಟವರು ಶಿವಕನ್ಯಾ ಮುಂಬೈ ವರ್ಸಸ್ ಸದಾಶಿವ ಮಾಧವನಗರ್. ನಮ್ಮ ಚಿಕ್ಕಪ್ಪಳಸರಿಗೆ ಪಿಡಿಒ ಸಾಹೇಬರಾಗಿರ್ತಕ್ಕಂಥ ಜಕ್ಕನವರು ಕೂಡ ಈ ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಇದೀಗ ದಾಳಿ ವಿಭಾಗದಲ್ಲಿ ಗೋಳಿ ಒಳಗೆ ನುಗ್ಗಿದ್ದಾಯ್ತು. ಇನ್ನು ನೋಡ್ಬೇಕಷ್ಟೇ ನೀವು. ಅದ್ಭುತವಾಗಿರ್ತಕ್ಕಂಥ ದಾಳಿ ಮಾಡಬಲ್ಲ ಆಟಗಾರ ಬಿಜಾಪುರದ ಗೋಳಿ ಇವತ್ತು ಬಾಗಲಕೋಟೆ ಜಿಲ್ಲಾದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಗಣೇಶ್ ಹನುಮಂತಗಳವರು ಈ ಟೂರ್ನಮೆಂಟ್ಗೆ ನಮ್ಮ ಗ್ರಾಮ ಪಂಚಾಯತಿ ಚಿಕ್ಕಪಡಸಲಿಯ ಪಿಡಿಒ ಆಗಿರ್ತಕ್ಕಂಥ ಜಕ್ಕನವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಹನುಮಾನ್ ಸಂಘದ ವತಿಯಿಂದ ಹಾಗೂ ಕೌಟಿಗೆ ಗ್ರಾಮ ಸಮಸ್ಯೆ ಜನತೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಥರ್ಡ್ ರೈಡ್ ವೇಗದ ದಾಳಿಗಾರ ನಿಖಿಲ್ ಅವರು ಬೆಳಗಾವಿ ಜಿಲ್ಲಾ ತಂಡದ ಯೂನಿವರ್ಸಿಟಿ ಬ್ಲೂ ಆಗಿರ್ತಕ್ಕಂಥ ಆಟಗಾರ ನಿಖಿಲ್ ಅವರು ಈಗ ಕೌಟಿಗೆ ಗ್ರಾಮದಲ್ಲಿ ನಾವು ಕಾಣ್ತಾ ಇದೀವಿ. ಆದ್ಮೇಲೆ ಈ ಆಟಗಾರ ಕೂಡ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಒಂದರೊಂದಿಗೆ ಸಮದೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಈ ಟೂರ್ನಮೆಂಟ್ಗೆ ನಮ್ಮ ಚಿಕ್ಕಪಡಸಲಿಗೆಯ ಹಾಗೂ ಕೌಟಿಗೆ ಪಿಡಿಒ ಸಾಹೇಬರಾಗಿರ್ತಕ್ಕಂಥ ಎಸ್ ಜಕ್ಕನವರು ಈ ಟೂರ್ನಮೆಂಟ್ಗೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗಾದರೂ ಕೂಡ ಈ ಹನುಮಾನ್ ಸಂಘದ ವತಿಯಿಂದ ಹಾಗೂ ಈ ಕೌಟಿಗೆ ಗ್ರಾಮ ಸಮಸ್ಯೆ ಜನತೆ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಶಿವಕನ್ಯಾ ಮುಂಬೈ ವರ್ಸಸ್ ಸದಾಶಿವ ಮಾಧವನಗರ. ಟಚ್ ಪಾಯಿಂಟ್ ಅನ್ನು ಆಫೀಸರ್ ಬರುತ್ತಾ ಇದ್ದಾರೆ. ರೆಫ್ರಿ ಗುಂಡು ಬ್ಯಾಡಗಿ ಸರ್, ಅಂಪೈರ್ ರಾಜು ಮಲ್ಗನ್ ಸರ್, ಮೇಲಿಮನಿ ಸರ್, ಯಲ್ಲಪ್ಪ ಬಂಡಿ ಸರ್, ಸ್ಕೋರರ್ ಶಶಿಕಲ್ ಸರ್, ಬೋರ್ಡ್ ಮಾಳು ಪೂಜಾರಿ ಸರ್. ಸರ್ ಗುಂಡು ಸರ್ ಸ್ಕೋರ್ ಕೊಡಬೇಕು. ಇದೊಂದು ಮ್ಯಾಚ್ ರಿಪೀಟ್. ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಆಗುತ್ತಾ ಇದೆ. ಇದು ನಿಜವಾಗುವ ಪ್ರದೀಪ್ ಅವರಿಗೆ ಹೋಗುತ್ತಾ ಇದೆ ಈ ಅಂಕ. ಒಬ್ಬ ಸರ್ಗಾಂವ್ ತಂಡದ ಹಿಡಿತವನ್ನ ಸಾಧಿಸಬಲ್ಲ ಆಟಗಾರ. अण्णा 1 निमिष शिवकन्या मुंबई संघ काय प्रॉब्लेम काय तुम्हाला? माधवनगर आणि शिवकन्या मुंबई महिला दोन्ही संघ चालू ओके. ऑफिशियल स्टार्ट द मैच. ಡಾಕು ಆಟಗಾರ ನಡುವೆ ಪಂದ್ಯ. ದಾಳಿ ವಿಭಾಗದಲ್ಲಿ ಗಣೇಶ್ ಅವರ ಕಾದು ನಡುವೆ ನಿರೀಕ್ಷೆ. ಯಾವ್ದು ಬಂದಿದೆಯಾ? ರಿವರ್ಸ್ ಕಿಕ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ವಾಪಸ್ ಆತಿ. माधवनगर काय प्रॉब्लेम? ಆಫೀಸರ್ ಹಲೋ ಒಂದರೊಂದಿಗೆ ಪಂದ್ಯ ಮತ್ತೆ ಆರಂಭವಾಗ್ತಾ ಇದೆ. ಇದು ಜಗ್ಗಿ ಸೋಮು ಅವರಿಗೆ ಹೋಗ್ತಾ ಇದೆ ಈ ಒಂದು ಅಂಕ. ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಮಾಡೋದ್ರ ಮೂಲಕ ತಮ್ಮ ತಂಡಕ್ಕೆ ಆಸರೆ ಆಗುತ್ತಾ ಇದ್ದಾರೆ. ಇಲ್ಲಿ ಕೂಡ ಏನೋ ಮಿಸ್ಟೇಕ್ ಆಗುತ್ತಾ ಇದೆ. 1-2 ಲೆಕ್ಕ ಹಾಕುವ ಸಮಯ. 2 ಪಾಯಿಂಟ್ ಬಾಗಲಕೋಟೆ ಜಿಲ್ಲಾ. युवा परिचय कार्यक्रम
ಈ ಮಹಿಳಾ ವಿಭಾಗದ ಗ್ರೌಂಡಲ್ಲಿ ಪರಿಚಯ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಬೇಕಾದಂಥವರು SS ಜಕ್ಕಣ್ಣವರ್ PDO ಸಾಹೇಬರು ಚಿಕ್ಕಬಳ್ಳಾಪುರ, ಅದರಂತೆ ಸದಾಶಿವ ರಾಮಪ್ಪ ಕೊಣ್ಣೂರ್ PDO ಹಿಪ್ಪರಿಗೆ. ಸಿದ್ದು ಸಿದ್ಧವಾಣಿ ನಿರ್ದೇಶಕರು ಚಿಕ್ಕಬಳ್ಳಾಪುರ. Men section next match Amit University Mumbai versus Sadashiv Shirur. 10-2 ಪಂದ್ಯ ಸಾಗುತ್ತದೆ. ಬರೇ ಸಿದ್ದೋಣ ಬರೇ ಮತ್ತೊಂದು ದಾಳಿ ವಿಭಾಗದಲ್ಲಿ ನಿಖಿಲ್ ಅವರು 2025ರಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬ್ಲೂ ಆಟಗಾರ. ನೀವು ಸಹ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ದಯವಿಟ್ಟು ಬೇಗನೆ ಬನ್ನಿ, ಅತಿಥಿ ಮಹೋದಯರು ದಯವಿಟ್ಟು ಬೇಗನೆ ಬನ್ನಿ. ಸಿದ್ದು ತೇಲಿಯವರು ಸಹ ಆಗಮಿಸಬೇಕು. ರಾಯಪ್ಪ ನಾವೇ ಎಲ್ಲರ ಚಿತ್ತವನ್ನು ನಿರ್ಣಾಯಕರತ್ತ ಬಾಗಲಕೋಟೆ ಜಿಲ್ಲಾ. ಈಗ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸಿಕೊಳ್ಳುವಂತಿರುವವರು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೌಟಿಗೆ PDO ಆದಂತಹ SS ಜಕ್ಕಣ್ಣವರ್ ಸಾಹೇಬರು. ಮಹಿಳಾ ವಿಭಾಗದಲ್ಲಿ ಕೂಡ 2 ತಂಡಗಳ ಸಿದ್ಧತೆಯನ್ನು ಮಾಡಿಕೊಂಡು ಈ ಊರಿನ ಹಿರಿಯರು ಕೂಡ ಪರಿಚಯ ಕಾರ್ಯಕ್ರಮದೊಂದಿಗೆ ಪಂದ್ಯವನ್ನು ಚಾಲನೆ ನೀಡುತ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಹಿರಿಯರಿಗೂ ಕೂಡ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದರಂತೆ ನಮ್ಮೂರಿನವರೇ ಆದಂತಹ ಸದಾಶಿವ ರಾಮಪ್ಪ ಕೊಣ್ಣೂರ್ PDO ಹಿಪ್ಪರಿಗಿರವರು, ಅದರಂತೆ ಈ ಸಂಘದ ಸದಸ್ಯರಾದಂತಹ ರಾಯಪ್ಪ ನಾವೇರವರು. 13-2 ಪಂದ್ಯ ಸಾಗುತ್ತಾ ಇದೆ. ಈ ಆಟಗಾರ ಹೋದ ದಾಳಿಯಲ್ಲಿ 1 ಅಂಕ ಜೊತೆಗೆ ವಾಪಸ್ ಆಗಿದ್ದಂತಹ ಆಟಗಾರ. ಮತ್ತೊಮ್ಮೆ ವೇಗದ ದಾಳಿಗೆ ಮುಂದಾಗುತ್ತದೆ ನಿಖಿಲ್ ಅವರು. ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 14-2 ಪಂದ್ಯ ಸಾಗುತ್ತಾ ಇದೆ. ಅತಿಥಿ ಮಹೋದಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಆಗುತ್ತದೆ ಮತ್ತೊಮ್ಮೆ ಇಲ್ಲಿ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಲ್ಲೇನಾದ್ರೂ ಬಿಗಿ ಹರಡುತ್ತಾ ಬಂದ್ರೆ 2 ಅಂಕಗಳ ಸಂಪಾದನೆ. ಹದಿನಾರು 2 ಪಂದ್ಯ ಸಾಗುತ್ತಾ ಇದೆ. PKPS ಬ್ಯಾಂಕಿನ ನಿರ್ದೇಶಕರಾದ ಹನುಮಂತ್ ಪಂಡಿತ್ ಜೈನ್ ಅವರು ವೇದಿಕೆ ಮೇಲೆ ಬರಬೇಕು. ಅದರಂತೆ ಮುರುಗೇಶ್ ತಯಾರಿರಬೇಕು. ಸದಾಶಿವ ಶಿರೋಳದ ಜಯಮನ್ ಬಿಜಾಪುರದ ಗುಳಿಗೆ 100 ರೂಪಾಯಿ ಮತ್ತು ಬಾಗಲಕೋಟೆ ಜಿಲ್ಲಾ ಮಟ್ಟಿಗೆ 100 ರೂಪಾಯಿ ಚನ್ನಪ್ಪ ಗೌರವರು ಕೊಟ್ಟಿದ್ದಾರೆ. ಇದು ಆಟ ಮುಗಿದ ನಂತರ ತೆಗೆದುಕೊಂಡು ಗಣ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಇವತ್ತು ವಿಶೇಷವಾಗಿ ಕೌಟಿಗೆ ಗ್ರಾಮದಲ್ಲಿ ಘೋಷಣೆ ಆಗ್ತಾ ಇದೆ. ಘೋಷಣೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಚನ್ನಪ್ಪ ಗೌರಜ್ ಅವರಿಗೆ ಪ್ರೋ ಕಬಡ್ಡಿ ಆಟಗಾರರಾದ ಸತ್ಯಪ್ಪ ಮಟ್ಟಿ ಅವರಿಗೆ ಹಾಗೂ ಇನ್ನೋರ್ವ ಗಣೇಶ್ ಸತ್ಯಪ್ಪಗಳು ಅವರಿಗೆ ತಲಾ 100 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಪಂದ್ಯ ಮುಗಿದ ತಕ್ಷಣ ಆ ಹಣವನ್ನು ಪಡೆಯಬೇಕಾಗಿ ವಿನಂತಿ. ನಮ್ಮ ಸಂಘದ ಹಿರಿಯರು ಹಾಗೂ ಈ ಟೂರ್ನಮೆಂಟ್ಗೆ ಊಟದ ವ್ಯವಸ್ಥೆಯನ್ನು ಮಾಡಿದಂತ ಚನ್ನಪ್ಪ ಗೌರಜ್ ಅವರಿಗೆ ಮಟ್ಟಿ ಅವರಿಗೆ ಹಾಗೂ 20-2 ಪಂದ್ಯ ಗಣೇಶ್ ಅವರಿಗೆ 100 ರೂಪಾಯಿ. ಹಾಫ್ ಟೈಮ್ ಮತ್ತು ಸದಾಶಿವ ಶಿರೋಳ್ ಈ 2 ತಂಡಗಳು ಬೆಂಗಳೂರು ಮೈದಾನದಲ್ಲಿ ಬರಬೇಕು. ತಯಾರಿ ಯಜಮಾನ್ ಕೌಟ್ಗಿ ಮತ್ತು ಸದಾಶಿವ ಶಿರೋಳ್ ಇದನ್ನ ತಾವು ಸಿದ್ಧತೆ ನೀಡಬೇಕು. ದ್ವಿತೀಯಾರ್ಧ ಆರಂಭವಾಗಿದೆ. ಮತ್ತೊಮ್ಮೆ ಇಲ್ಲಿ ಯಜಮಾನ್ ಕೌಟ್ಗಿ ಮತ್ತು ಸದಾಶಿವ ಶಿರೋಳ್. ಇನ್ನು ವುಮೆನ್ ಸೆಕ್ಷನ್ ಶಿವಕನ್ಯಾ ಮುಂಬೈ ವರ್ಸಸ್ ವಿಶ್ವಶಾಂತಿ ಮುಂಬೈ ವರ್ಸಸ್ ಅಜಿಂಕ್ಯ ಬಾದಲ್.
ನಮ್ಮ ಊರಿನ ಹಿರಿಯರಾದ ಸಂಗಪ್ಪ ಶಿವಲಿಂಗಪ್ಪ ಗೌರೂಜಿ ಮೊದಲು 3,000 ಕೊಟ್ಟಿರೋರು ಕಬಡ್ಡಿ ನೋಡಿ ಆನಂದ ಆಗಿ ಅದ್ಭುತವಾಗಿರ್ತಕ್ಕಂಥ ಏನೋ ಆಗ್ತಾ ಇದೆ ಇಲ್ಲಿ ಕಾದು ನೋಡಬೇಕು. ರೈಡ್ ಈಸ್ ಔಟ್ 1 ಪಾಯಿಂಟ್ ಬಾಗಲಕೋಟೆ ಜಿಲ್ಲಾ. ಸಂಗಪ್ಪ ಶಿವಲಿಂಗಪ್ಪ ಗೌರೂಜಿ ಅವರು ಈ ಆಟವನ್ನು ನೋಡಿ ಮತ್ತೆ 2,000 ಹಣ ಮಾಡ್ಯಾರ ಅವ್ರ ಪಟ್ಟಿ. ಅವರಿಗೆ ಧನ್ಯವಾದಗಳು. 5,000 ರೂಪಾಯಿ ಕೊಟ್ಟಿದ್ದಾರೆ. ಸಂಗಪ್ಪ ಶಿವಲಿಂಗಪ್ಪ ಗೌರೂಜಿ ಪದ್ಯ ಸಾಗುತ್ತದೆ. ಅವರು ವೇದಿಕೆ ಮ್ಯಾಗ ಬರ್ಬೇಕ್ರಿ. ಈಗ ಹೇಳಕ್ ನೋಡಿದ್ರು ಅದು ಆನಂದ ಏನೇನ ಯಾರ್ಯಾರು ಏನೇನ್ ಕೊಡ್ತಾರೆ ಸಂಜೆ ಒಳಗೆ ಗೊತ್ತಾಗುದಿಲ್ಲ. ನಿಖಿಲವರು ಸತತವಾಗಿ ದಾಳಿಗೆ ಮುಂದಾಗೋದ್ರ ಜೊತೆಗೆ ಅಂಕಗಳ ಸಂಪಾದನೆಯಲ್ಲೂ ಕೂಡ ಮುಂದಾಗುತ್ತಾ ಇದ್ದಾರೆ. ಈ ಪುರುಷ ವಿಭಾಗದಲ್ಲಿ ತೀರ್ಪುಗಾರರಾಗಿ ನ್ಯಾಮ್ಗೋಡ್ ಸರ್ ಬ್ರದರು ಮತ್ತು ಸ್ಕೋರರ್ ಆಗಿ ಶಫೀಕ್ ಸರ್, ಪ್ರೊ ಕಬಡ್ಡಿ ಆಟಗಾರ ಸತ್ಯಪ್ಪ ಮಟ್ಟಿ, ಸಾಕಿಬ್ ಕುಂಬಾರಾಳ್ ಹಾಗೂ ಗಣೇಶ್ ಅವರಿಗೆ ನಮ್ಮ ಊರಿನ ಹಿರಿಯರಾದ ಹೆಸರು ಬಸಪ್ಪ ಪಾರತ್ನಾಡಿ ಅವರು ಇದ್ದಾರೆ. ಪಂದ್ಯ ಮುಗಿದ ತಕ್ಷಣ ನಿಮ್ಮ 200 ರೂಪಾಯಿ ಒಯ್ಯಬೇಕಾಗಿ ವಿನಂತಿ. ಮಹಿಳಾ ವಿಭಾಗದಲ್ಲಿ 5-4 ರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಮಟ್ಟಿ ಅವರ ಅಲ್ಲಿ ಕೂಡ ತಲಾ 2 ಬಣ್ಣದ ತಂಡಗಳ ನಡುವೆ ಪ್ರೈಸ್ ಪಂದ್ಯ ಸಾಗ್ತಾ ಇದೆ. ಇಲ್ಲಿ ಪುರುಷ ವಿಭಾಗದಲ್ಲಿ 24-4 ರೊಂದಿಗೆ ಪಂದ್ಯ. ನಮ್ಮ ಪಕ್ಕದ ಸಣ್ಣ ಗ್ರಾಮದಲ್ಲಿ ಇಷ್ಟೊಂದು ಎತ್ತರ ಮಟ್ಟಕ್ಕೆ ಪ್ರೋ ಕಬಡ್ಡಿ ಒಳಗೆ ಭಾಗವಹಿಸಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ದಾಳಿ ಆಗುತ್ತಾ ಇದೆ ಇವತ್ತು. ಪ್ರೋ ಕಬಡ್ಡಿ ಇವತ್ತಾರೆ ಬಿಜಾಪುರದ ಗೂಳೆ ಗಣೇಶ್ ಹನುಮಂತಗೌಡರು ಅದ್ಭುತವಾಗಿರ್ತಕ್ಕಂಥ ದಾಳಿ ಮಾಡೋದ್ರ ಮೂಲಕ ಮತ್ತೆ ಈಗ ಅಂಕಪಟ್ಟಿಯಲ್ಲಿ ತಮ್ಮ ಅಂಕವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಮಹಿಳಾ ವಿಭಾಗದಲ್ಲಿ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಪಂದ್ಯ ಸಾಗುತ್ತಾ ಇದೆ. 5-4 ರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. Men's section next match, Jai Hanuman Kautki versus Sadashiv Surur. This is second call for you, please get ready. ಪುರುಷ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಜೈ ಹನುಮಾನ್ ಕೌಟ್ಗಿ ವಿರುದ್ಧ ಸದಾಶಿವ್ ಸುರೂರ್. ಇದು ನಿಮಗೆ 2ನೇ ಕರೆ, ತಾವು ತಯಾರಲ್ಲಿ ಇರಬೇಕು. ಚಿಕ್ಕಪಡಸರಿ ಗ್ರಾಮ ಪಂಚಾಯಿತಿಯ ಪಿಡಿಒ ಸಾಹೇಬರಾದ ಎಸ್ ಎಸ್ ಜಕ್ಕನವರು ಈ ಸಂಘಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಎಸ್ ಎಸ್ ಜಕ್ಕನವರು ಪಿಡಿಒ ಸಾಹೇಬರು ಗ್ರಾಮ ಪಂಚಾಯತ್ ಚಿಕ್ಕಪಡಸರಿ ಅವರು ನಮ್ಮ ಈ ಸಂಘಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಜಯರ್ಮನ್ ಕವರ್ಗಿ ಮತ್ತು ಸದಾಶಿವ ರಕ್ಷಿಸಿರ್ತಕ್ಕಂಥ ಆರಕ್ಷಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಜಮಖಂಡಿ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ನಮ್ಮ ಕೌಟಿಗಿ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಹಾಗೂ ನಮ್ಮೆಲ್ಲ ಸಂಘಟಕರ ಪರವಾಗಿ ಆ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೇವೆ ಸರ್ ತಮಗೆ. ಬಹುತಾರ್ ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ ಗೋ, ಕೊನೆಯ 5 ನಿಮಿಷ ಪಂದ್ಯ ಮೈದಾನದ ಮಧ್ಯಭಾಗದಲ್ಲಿ. लास्ट एंड फाइनल कॉल फॉर जयमान कौट वर्सेस सदाशिव शिरोड. मेरे पास जल्दी मेरे को सदाशिव शिरोड वर्सेस जयमान कौट की. ಏಕೈಕ ಆಟಗಾರ ಏನೋ ಆಧಾರ ಸ್ತಂಭವಾಗುತ್ತಾ ಇದ್ದಾರೆ 1 ಅಂಕ ಜೊತೆಗೆ. वुमेन सेक्शन अजिंक्य बादोली, विश्वजन की मुंबई वर्सेस अजिंक्य बादोली. दिस इज द लास्ट एंड फाइनल कॉल फॉर यू.
32-6 ಪಂದ್ಯ. ಮಾಡ್ತಾರ ಮಗನ ಹಂಗೋಕಲ್ರಿ ಇಲ್ಲ ಅಡಿ ಉಳಿತ ನೋಡ್ಲ ಸೊನೆ ಬಾಯ್ ಮಾಡ್ತಾನ ಅಲ್ಲಿ ಮುಗಿದ್ಲ ಏನು ಬಾಯ್ ಮಾಡ್ತಾನಲ್ಲ ರಮೇಶ್ ಸದಾಶಿವ್ ಜಂಬಿ ಎಸ್ಡಿಎಂ ಅಧ್ಯಕ್ಷರು ವೇದಿಕೆ ಅಂತ ಬರ್ಬೇಕ್ರಿ. ಪರಿಚಯ ಕಾರ್ಯಕ್ರಮ ಹೋಗದ ಅದರಂತೆ ಪರಮಾನಂದ್ ಸಿದ್ದರಾಯ ಜಂಬಿಗೆ ಅವರು ಕೂಡ ಈ ವೇದಿಕೆ ಅಂತ ಬರ್ಬೇಕ್ರಿ. 33-7 ಪಂದ್ಯ ಸಾಗುತ್ತಾ ಇದೆ. ಬೇಗನೆ ಬರ್ಬೇಕಾ ಒದಗಿಸ್ಕೋಬಾರ್ದು. ಬರ್ರಿ ಬರ್ರ ಭೀಮು ಪಕಾಲಿ ಅವರು ಕೂಡ ಪರಿಚಯ ಕಾರ್ಯಕ್ರಮ ಹೋಗ್ಬೇಕ್ರಿ. ಬರೀ ಇಲ್ಲಿ ವೇದಿಕೆ ಅಂತ ಭೀಮು ಪಕಾಲಿ, ರಮೇಶ್ ಸದಾಶಿವ್ ಜಂಬಿಗಿ, ಪರಮಾನಂದ್ ಸಿದ್ದರಾಯ ಜಂಬಿಗಿ, ಹನುಮಂತ ಪಂಡಿತ್ ಜಂಬಿಗೆ ಬರೀ ವೇದಿಕೆ ಅಂತ ಕಾಗಸ. ನಮ್ಮ ಮುರುಗೇಶ್ ಸಂಗಪ್ಪ ಜಂಬಿಗೆ ಅವರು ಕೂಡ ವೇದಿಕೆ ಅಂತ ಬರ್ಬೇಕಿಲ್ಲ. ಬಸವರಾಜ ಶಂಕರಗೌಡ ಪಾಟೀಲ್, ತಿಪ್ಪಣ್ಣ ಶಿವಲಿಂಗಪ್ಪ ತೇಲಿ, ಬಸವರಾಜ ರಾಮಪ್ಪ ಜಂಬಿಗೆ, ಶ್ರೀಶೈಲ್ ಬಣ್ಣಪ್ಪ ಜಗದಾಳಿ ಈ ಪಂದ್ಯದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲಾ ತಂಡ ಗೆಲುವಿನ ನಗೆ ಬೀರಿದ. ಬಸವ